ನಮ್ಗೆ ಗೊತ್ತಿಲ್ಲ ಇಲ್ಲಿ ಮಕ್ಕಳು ಎಷ್ಟು ಮಕ್ಕಳು ಏನು ಮಾಡ್ತಾರೆ ಅಂತೇಳಿ. PUCಯಲ್ಲಿ ಯಾರು 95% ಆ್ಯಂಡ್ ಅಬವ್ ಮಾರ್ಕ್ ತೆಗಿತಾನೆ, ಹುಡುಗಾಗಿ ಹುಡುಗಿಯಾಗಿ, ನಾವೀಗ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಸೀಟ್ ತಗೊಳ್ಬೇಕಾದ್ರೆ 1 ಕೋಟಿ ಮಿನಿಮಮ್, 1 ಕೋಟಿ ಮಿನಿಮಮ್. ನಮ್ಮಂಥವರಿಂದ ಸಾಧ್ಯ ಇಲ್ಲ. ಆವಾಗ ನಾವೇನು ಮಾಡಬೇಕು? ಸರ್ಕಾರ ನಮ್ಮ ಬೆನ್ನಿಗೆ ನಿಂತಿದೆ, ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಬೆನ್ನಿಗೆ ನಿಂತಿದೆ. ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ನೀವು 95% ಆ್ಯಂಡ್ ಅಬವ್ ಮಾರ್ಕ್ ಬಂತು ಹೇಳಿದರೆ ನಿಮಗೆ ಒಂದು ವೇಳೆ ನೀಟ್ ಎಕ್ಸಾಮ್ ಇದೆ, ಅದಕ್ಕೆ ನೀಟ್ ಎಕ್ಸಾಮ್ ಗೊತ್ತಿದೆ ಹೆಚ್ಚಿನವರಿಗೆ. ಈ ನೀಟ್ ಎಕ್ಸಾಮಲ್ಲಿ ಒಂದು ವೇಳೆ ನೀವು ಬರೆದು ಕೂಡ ನೀವು ಅದರಲ್ಲಿ ಸೀಟ್ ಸಿಗದೆ ಹೋದರೆ 95% ಆ್ಯಂಡ್ ಅಬವ್ ಮಾರ್ಕ್ ಬಂದರೆ ನಿಮ್ಮ ಮಗುವಿನಲ್ಲಿ ಆ ಕೆಪಾಸಿಟಿ ಉಂಟಂತ ಹೇಳಿ ಆದರೆ ಅವರಿಗೆ ಮೊದಲನೇ ಇದರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ 25 ಲಕ್ಷವನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಡ್ತದೆ. ಫಸ್ಟ್ ಇಯರಲ್ಲಿ 60% ಬಂದರೆ ಪುನಃ 25 ಲಕ್ಷವನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಡ್ತದೆ. ನೋಡಿ ಬಂದಿದೆ ಅಲ್ವಾ? ಇದನ್ನು ಹೌದು, ಇದನ್ನು ನೋಡಿ ಇದನ್ನು ನಾವು ಉಪಯೋಗ ಮಾಡಿಕೊಳ್ಳಿ. ನೋಡುವ, ನಮ್ಮ ಇಡೀ ದಕ್ಷಿಣ ಕನ್ನಡದಲ್ಲಿ ಒಂದು ಮಗುವನ್ನು ನೀವು ತೋರಿಸಿ ಹೀಗೆ ಮಾಡಿ ಇದನ್ನು ಉಪಯೋಗ ಮಾಡಿದೆ ಅಂತ ಹೇಳಿ ಒಂದು ಮಗುವನ್ನು ತೋರಿಸಿ ನೋಡುವ. ನೀವು ಮಾಡ್ತಾರ ನೋಡುವ? ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ? ನೋಡಿ, ಆ ಮಕ್ಕಳಿದೆ, ಸಣ್ಣ ಮಕ್ಕಳಿದ್ದಾರೆ, ಅವುಗಳಿಗೆ ಗೊತ್ತಾಗ್ತದ? ಓದುವ ಮಕ್ಕಳಿಗೆ ಇಲ್ಲ. ನಮ್ಮಂತ ಹಿರಿಯರು ಮನೆಯಲ್ಲಿ ಯಾರು ಯಜಮಾನಿಕೆಯಲ್ಲಿದ್ದಾರೆ, ಇವರು ಸಂಘಟನೆಯೊಟ್ಟಿಗೆ ಇದ್ದುಕೊಂಡು, ಸಂಘಟನೆಗೂ ಇದ್ರ ಬಗ್ಗೆ ನಾಲೆಜ್ ಕೆಲವು ವಿಷಯಗಳು ಇರುವುದಿಲ್ಲ, ಎಲ್ಲರಿಗೂ ಗೊತ್ತಿರುವುದಿಲ್ಲ. ಅವರು ಕೂಡ ಈ ರೀತಿಯ ಒಂದು ಚರ್ಚೆಯಲ್ಲಿ ಇದ್ದು ಬಿಟ್ಟು ಈ ವಿಚಾರಗಳನ್ನು ಹೊರಗಡೆ ತಕ್ಕೊಂಡು ಇದನ್ನು ನಮ್ಮ ಸಮಾಜದ ಜನರಿಗೆ ಸಿಕ್ಕುವಾಗೆ ಮಾಡ್ಬೇಕಂತ ಹೇಳುದು. ಸಿಕ್ಕುವಾಗೆ